ಬರ್ತಾ ಬರ್ತಾ ಅಮೃತಂದು ಜಾಸ್ತಿ ಆಗ್ತಾ ಇದೆ. ಹೇಮಂಗೆ ನಾನು ಸಾವು ಸಾಲ ಬಡ್ಕೊಂಡಿದ್ದೀನಿ. ಸೊಸೆನ ಜಾಸ್ತಿ ತಲೆ ಮೇಲೆ ಕೂಸ್ಕೋಬೇಡ ಅಂತ ನನ್ನ ಮಾತು ಎಲ್ಲಿ ಕೇಳ್ತಾಳ ಅವಳು. ಹ್ಞೂ ಅಜ್ಜಿ, ಈಗ ನಾನು ಈ ಮನೆ ಸೊಸೆನೆ. ಒಂದಿನಾದ್ರೂ ನಾನು ನಿಮ್ಗೆ ಯಾರಿಗಾದ್ರೂ ಹೇಳ್ದಿರ ಕೇಳ್ದಿರ ಹೊರಗೆ ಹೋಗಿದ್ದೀನಾ? ಚಿತ್ರ, ಇವಾಗ ಏನಾಯ್ತು ಅಂತ ನೀವಿಬ್ರು ಹೀಗೆ ಮಾತಾಡ್ತಾ ಇದ್ದೀರಾ? ಎಲ್ಲ ಹೊರಗಡೆ ಹೋಗಿರ್ತಾಳೆ, ಬರ್ತಾಳೆ. ಬರೋ ತನಕ ಸ್ವಲ್ಪ ತಾಳ್ಮೆ ಇರಲಿ. ನೀನು ಹೇಳೋದು ಸರಿ ಕರಣ್. ಹಾಗಂತ ಪೂಜೆಗೆ ಅಂತ ಕೂತ್ಕೊಂಡಿರೋಳು ಇದ್ದಕ್ಕಿದ್ದಾಗೆ ಕಾಣಿಸ್ದೆ ಹೋದರೆ ಆತಂಕ ಆಗೋದು ಸಹಜ ತಾನೇ? ಆತಂಕ ಅಷ್ಟೇ ಅಲ್ಲ ಕಣೆ ಮಯೂರಿ, ಅವಳ ಉದ್ದೇಶದ ಬಗ್ಗೆ, ಅವಳ ವರ್ತನೆಗಳ ಬಗ್ಗೆ ಅನುಮಾನಗಳು ಬರ್ತಾ ಇದೆ. ಅರ್ಜುನ್ ಸಹಿತ ಮನೇಲಿಲ್ಲ. ಅವನಿಲ್ಲಿದ್ದು ಹೊತ್ತಲ್ಲಿ ಇವಳು ಎಲ್ಲಿ ತಿರ್ಗಾಡಕ್ಕೆ ಹೋದ್ಲೋ ಏನೋ. ಅತ್ತೆ, ದೊಡ್ಡೋರಾಗಿ ಮನೆ ಸೊಸೆ ಬಗ್ಗೆ ನೀವೇ ಹೀಗೆಲ್ಲ ಮಾತಾಡ್ಬೋದಾ? ಯಾರಿಗೆ ಗೊತ್ತು, ಗಂಡ ಹೆಂಡತಿ ಇಬ್ರು ಹೊರಗಡೆ ಸುತ್ತಾಡಕ್ಕೆ ಹೋಗಿರ್ಬೋದಲ್ಲ. ಹಾಗಿದ್ದಿದ್ರೆ ನಾನು ಯಾಕೆ ಇಷ್ಟೊಂದು ಎಕರಾಡಬೇಕಿತ್ತು? ಅರ್ಜುನು ಅವಳ ಜೊತೆ ಇಲ್ಲ. ಅವನು ಬೇರೆ ಎಲ್ಲೋ ಯಾವುದೋ ಕೆಲಸದ ಮೇಲೆ ಹೋಗಿದ್ದಾನೆ. ಅವನಿಗೀಗ ತಾನೇ ನನಗೆ ಫೋನ್ ಮಾಡಿದ್ದ. ಹೌದಾ ಅಜ್ಜಿ? ಹಾಗಾದರೆ ಅರ್ಜುನ್ ಜೊತೆ ಅಮೃತ ಇಲ್ಲ ಅಂತಾಯ್ತು. ಅಬ್ಬಬ್ಬಾ, ಇದೇ ಕೆಲಸ ನಾನೇನಾದರೂ ಮಾಡಿದರೆ ನೀವೆಲ್ಲರೂ ಸೇರಿಕೊಂಡು ರಂಪನೆ ಮಾಡಿಬಿಡ್ತಿದ್ರಿ. ಆದರೆ ಅಮೃತ ಮಾಡಿರೋದಕ್ಕೆ ಯಾರು ಏನು ಅಂತಿಲ್ಲ. ಒಂದು ಕಣ್ಣಿಗೆ ಬೆಣ್ಣೆ, ಇನ್ನೊಂದು ಕಣ್ಣಿಗೆ ಸುಣ್ಣ. ಚಿತ್ರ, ಮೊದಲೇ ಅಮೃತ ಮನೇಲಿಲ್ಲ ಅಂತ ಎಲ್ಲರೂ ಗಾಬರಿಲಿದ್ದೀವಿ. ಎಲ್ಲರೂ ಮನ್ಸು ಕೆಡಿಸೋಂಥ ಮಾತು ಯಾಕೆ ಆಡ್ತೀಯಾ? ನಿನ್ನ ಮನೆ ನೆಮ್ಮದಿ ಹಾಳು. ತೆಪ್ಪಗಿರ ಕೇಳಿ ನಿನಗೆ. ಒಂದು ವಿಷಯ ನನಗೆ ಅರ್ಥ ಆಗ್ತಿಲ್ಲ. ಅಮೃತ ಮನೇಲೇ ಇದ್ಲಲ್ವಾ? ನಾವೆಲ್ಲರೂ ಮನೇಲೇ ಇದ್ವಿ. ಅವಳು ಹೋಗಿದ್ನ ಯಾರೂ ನೋಡಿಲ್ಲ. ನಮ್ಮ ಕಣ್ ತಪ್ಪಿಸಿ ಅವಳು ಹೋಗೋದಕ್ಕೆ ಸಾಧ್ಯನೇ ಇಲ್ಲ. ಅಂಥದ್ರಲ್ಲಿ ಈ ಅಮೃತ ಎಲ್ಲಿ ಹೋಗಿರೋದಕ್ಕೆ ಸಾಧ್ಯ? ಈಗ ಮುಂದಿನ ಬಾಗಿಲಿಂದ ಹೋದರೆ ಅನುಮಾನಗಳು ಬರುತ್ತೆ. ಈಗೇನು ಮಾಡಲಿ? ಹಿಂದಿನ ಬಾಗಿಲಿಂದ ಹೋಗೋದೇ ಸರಿ. ಯಾರೋ ಎಲ್ಲ ಕಿಟಕಿ ಬಾಗಿಲುಗಳನ್ನು ಹಾಕ್ಬಿಟ್ಟಿದ್ದಾರಲ್ಲ.
ಈಗೇನು ಮಾಡಲಿ? ನಾನು ಹೇಗೆ ಒಳಗಡೆ ಹೋಗಲಿ? ಒಂದು ಸಣ್ಣ ಕಿಂಡಿ ಥರ ಜಾಗ ಇದ್ದಿದ್ರು ನಾನು ಒಳಗಡೆ ಹೋಗ್ಬೋದಿತ್ತು. ಈಗೇನು ಮಾಡಲಿ? ಹೇಗೆ ಒಳಗಡೆ ಹೋಗಲಿ? ನಾನಿಲ್ಲಿ ಇರೋದನ್ನ ಯಾರಾದರೂ ನೋಡಿದ್ರೆ ತುಂಬ ತೊಂದರೆ ಆಗುತ್ತೆ. ಯಾರ ಕಣಿಗಾದರೂ ಬೀಳೋದಕ್ಕಿಂತ ಮುಂಚೆ ನಾನು ಮನೆ ಒಳಗಡೆ ಸೇರ್ಕೊಂಡ್ಬಿಡ್ಬೇಕು. ಹೀಗೆ ಅರ್ಜುನ್, ಏನಾಯ್ತು? ಯಾಕೆ ಇಷ್ಟೊಂದು ಗಾಬರಿ ಆಗಿದ್ಯಾ? ಚಿಕ್ಕಮ್ಮ, ಒಂದು ಲೋಟ ನೀರು ತಂದು ಕೊಡ್ತೀರಾ? ನಾನು ತಗೊಂಡು ಬರ್ತೀನಿ. ಅರ್ಜುನ್, ಯಾಕೋ ಹೀಗಿದ್ಯಾ? ಏನಾಯ್ತು? ಕರಣ್, ಆಗ್ಲಿ ನೋಡಿದ್ರೆ ಏನೋ ಕೆಲಸ ಇದೆ ಅಜ್ಜಿ, ಬೇಗ ಬರ್ತೀನಿ ಅಂತ ಫೋನ್ ಇಟ್ಬಿಟ್ಟೆ. ಈಗ ನೋಡಿದ್ರೆ ಇಂಥ ಸ್ಥಿತಿಲಿ ಮನೆಗೆ ಬಂದಿದ್ದೆಲ್ಲ ಯಾಕೋ? ಏನಾಯ್ತು? ಹರ್ಷ ಇನ್ನಿಲ್ಲ ಅಜ್ಜಿ. ಇನ್ನಿಲ್ಲ ಅಂದ್ರೆ ಏನು ಅರ್ಥ? ಹರ್ಷ ಸತ್ತೋದ ಮಯೂರಿ. ಅರ್ಜುನ್, ಏನ್ ಹೇಳ್ತಿದ್ಯೋ? ಸತ್ತೋದ ಅಂದ್ರೆ ಏನು ಅರ್ಥ? ಹೂ ಅಣ್ಣ, ಬೆಳಿಗ್ಗೆ ಇದೇ ಬಾಯಲ್ಲೇ ಹರ್ಷನ ಬೈದು ಮನೆಯಿಂದ ಹೊರಗೆ ಕಳಿಸ್ದೆ. ನೋಡಿದ್ರೆ ಅದೇ ಹರ್ಷ ನನ್ನ ಕಣ್ಣು ಮುಂದೆನೆ ಹೆಣ ಆಗೋದ ಅಣ್ಣ. ಹೇಗ್ ಸತ್ತ? ಎಲ್ ಸತ್ತ? ಏನಾಯ್ತು ಹೇಳು ಅರ್ಜುನ್ ಸರಿಯಾಗಿ. ಚಿಕ್ಕಮ್ಮ, ಅದು ಪ್ರದೇಶಕ್ಕೆ ಅವನು ಯಾಕೋ ಹೋದ? ನನಗೇನು ಗೊತ್ತಿಲ್ಲ ಅಜ್ಜಿ. ಇದೆಲ್ಲ ಹೇಗಾಯ್ತು, ಯಾಕಾಯ್ತು ನನಗೇನು ಗೊತ್ತಿಲ್ಲ. ಹರ್ಷ ಬೈಲಲ್ಲಿ ಒದ್ದಾಡ್ತಾ ಬಿದ್ದಿದ್ದ. ಈ ಕೈಗಳ ಮೇಲೆ ಪ್ರಾಣ ಬಿಟ್ಟ, ಅಷ್ಟೇ ನನಗೆ ಗೊತ್ತಿರೋದು. ಇದಕ್ಕಿಂತ ಹೆಚ್ಚಿಗೆ ನನ್ನೇನು ಕೇಳಬೇಡಿ. ನಾನೇನು ಹೇಳೋ ಪರಿಸ್ಥಿತಿ ಇಲ್ಲ ಇವಾಗ. ಅರ್ಜುನ್, ನಿನ್ನ ಪರಿಸ್ಥಿತಿ ನಂಗೆ ಅರ್ಥ ಆಗುತ್ತೆ.
ಮಯೂರಿ ನೋಡು ಹೇಗೆ ಕುಸ್ತೋಗಿದ್ದಾಳೆ ಅಂತ. ನೀನು ಅವಳಿಗೆ ಸಮಾಧಾನ ಮಾಡಬೇಕು. ಮಯೂರಿ, ಹರ್ಷ ನಿನಗೊಬ್ಬ ಒಳ್ಳೆ ಫ್ರೆಂಡ್ ಆಗಿದ್ದ ಅಂತ ನಮಗೆಲ್ಲ ಗೊತ್ತು. ಒಂದು ಸಾವಿಂದ ನಮ್ಮೆಲ್ಲರಿಗಿಂತ ನಿನಗೆ ಜಾಸ್ತಿ ದುಃಖ ಆಗಿದೆ. ದಯವಿಟ್ಟು ಸಮಾಧಾನ ಮಾಡ್ಕೊ ಮಯೂರಿ, ಸಮಾಧಾನ ಮಾಡ್ಕೊ. ಸಮಾಧಾನ ಮಾಡ್ಕೊಳೆ. ಯಾರ್ಯಾರ ಸಾವು ಎಲ್ಲೆಲ್ಲಿ ಯಾವ ರೂಪದಲ್ಲಿ ಬರುತ್ತೆ ಅಂತ ಯಾರಿಗೂ ಗೊತ್ತಾಗಲ್ಲ. ನೀನು ಸಮಾಧಾನ ಮಾಡ್ಕೊ ಮಯೂರಿ. ಅರ್ಜುನ್, ನೀನು ಹೆಂಡತಿಯಲ್ಲಿ ಅವಳು ತುಂಬ ಹೊತ್ತಿನಿಂದ ಮನೇಲಿ ಕಾಣ್ತಾ ಇಲ್ಲ. ಹೇಳ್ದೆ ಕೇಳ್ದೆ ಸುತ್ತಕ್ಕೋಗಿದ್ದಾಳ. ನಿನಗೆ ಅವಳ ಮೇಲೂ ಗಮನ ಇರಲಿ. ಅಜ್ಜಿ ಪ್ಲೀಸ್, ಇವಾಗ ಅಮೃತ ಅವ್ರ ಬಗ್ಗೆ ಮಾತು ಬೇಕಾ? ಹರ್ಷನ್ ಸಾವಿನ ವಿಚಾರನೇ ಇನ್ನೂ ಜೀರ್ಣಿಸ್ಕೊಳಕ್ಕಾಗ್ತಾ ಇಲ್ಲ. ಎಲ್ಲ ದೃಶ್ಯನೂ ಕಣ್ಣು ಮುಂದೆ ಬಂದಾಗಿದೆ. ಈ ಮಾತು ಬೇಕು ಅರ್ಜುನ್, ಬೇಕೇ ಬೇಕು. ಯಾಕಂದ್ರೆ ಹರ್ಷನ್ ಸಾವುಗೂ ಅಮೃತನ್ಗೂ ಸಂಬಂಧ ಇದೆ. ಅಜಯ್, ಏನ್ ಮಾತು ಅಂತ ಆಡ್ತಾ ಇದೀಯಾ? ನನಗೆ ಅಮೃತ ಅವ್ರ ಮೇಲೆ ಅಸಮಾಧಾನ ಇದೆ ಅಂತ ಗೊತ್ತು. ಹಾಗಂತ ಈ ಥರ ಉರುಳಿಲ್ದಿರೋ ಆರೋಪ ಎಲ್ಲ ಮಾಡಿದ್ರೆ ನಾನು ಸುಮ್ಮನೆ ಇರಲ್ಲ. ಅಜ್ಜಿ, ನಿಂಗೆ ಯಾಕೋ ಅತಿ ಆಯ್ತು. ಹರ್ಷನ್ ಸಾವುಗೂ ಅಮೃತಗೂ ಏನು ಸಂಬಂಧ? ಹೌದು ಅತ್ತೆ, ಯಾವುದು ಆಧಾರ ಇಲ್ದೇನೆ ಸುಮ್ಮನೆ ಯಾಕೆ ಆರೋಪ ಮಾಡ್ತಿದ್ದೀರಾ? ನೋಡು, ನಾನು ಎಲ್ಲ ಮಾತುಗೂ ಆಧಾರ ಇದೆ. ನಾನು ಯಾವುದು ಸುಮ್ಮನೆ ಹೇಳ್ತಿಲ್ಲ. ಹರ್ಷನ್ ಸಾವುಗೂ ಅಮೃತಂಗೂ ಸಂಬಂಧ ಇದೆ. ಅದೇ ಹೇಗೆ? ಹೇಗೆ ಅಂದ್ರೆ ಅಮೃತನ್ಗೆ ಹರ್ಷನ್ ಕಂಡ್ರೆ ಮೊದಲಿಂದನೂ ಆಗ್ತಾ ಇರಲಿಲ್ಲ. ಅದಕ್ಕೆ ಸಮಯ ನೋಡಿ ಸೇಟ್ ತೀರ್ಸ್ಕೊಂಡಿದ್ದಾಳೆ. ಅಜಯ್ ಪ್ಲೀಸ್ ಸಾಕು ನಿಲ್ಸೋ. ನಾನು ನೋಡ್ತಾನೆ ಇದ್ದೀನಿ, ಸುಮ್ಮನೆ ಇದ್ದೀನಿ ಅಂತ ಬಾಯಿಗೆ ಬಂದಾಗೆಲ್ಲ ಮಾತಾಡ್ತಾ ಇದೆಯಲ್ಲ. ಹರ್ಷನ್ ಸಾವು ಆಗ್ಬಾರ್ದಾಗಿತ್ತು, ಆಯ್ತು, ನಿಜ ಒಪ್ಕೋತೀನಿ. ಅವನ ಸಾವು ಅನುಮಾನಾಸ್ಪದವಾಗಿದೆ, ಒಪ್ಕೋತೀನಿ. ಆ ಅನುಮಾನನ ನನ್ನ ಹೆಂಡತಿ ಮೇಲೆ ಹಾಕಿದ್ರೆ ನಾನು ಸುಮ್ಮನೆ ಇರೋದಿಲ್ಲ. ಇಷ್ಟಕ್ಕೂ ಯಾವ ಆಧಾರದ ಮೇಲೆ ಇಷ್ಟು ದೊಡ್ಡ ಆರೋಪನ ನನ್ನ ಹೆಂಡತಿ ಮೇಲೆ ಹಾಕ್ತಾ ಇದ್ದೀರಾ ಅಂತ ಕೇಳ್ಬೋದಾ? ಓಹೋ, ನಿನಗೆ ಆಧಾರ ಬೇಕಲ್ವಪ್ಪ? ನಿನ್ನ ಹೆಂಡತಿ ಮೇಲೆ ನಿನಗೆ ತುಂಬ ನಂಬಿಕೆ. ಸರಿ, ಹಾಗಾದ್ರೆ ಅಮೃತ ಎಲ್ಲಿ? ತೋರಿಸು. ಇನ್ನೆಲ್ಲಿರ್ತಾರೆ? ರೂಮಲ್ಲಿ ಪೂಜೆ ಮಾಡ್ತಾ ಇದ್ದಾರೆ ಅಂತ ಹೇಳ್ದೆ ತಾನೆ? ಓಹೋ, ಅಮೃತ ರೂಮಲ್ಲಿದ್ದಾಳ? ಹೌದು. ಸರಿ, ಹಾಗಾದ್ರೆ ಬನ್ನಿ, ಎಲ್ಲರೂ ಹೋಗಿ ನೋಡೋಣ. ಸರಿ ನಡೀರಿ. ಸತ್ಯ ಏನು ಅಂತ ಈಗಲೇ ಗೊತ್ತಾಗ್ಲಿ. ಅಮೃತ ಅವರೇ, ಹೊರಗಡೆನ ಲಾಕ್ ಆಗಿದೆ. ಯಾರು ಲಾಕ್ ಹಾಕಿದ್ದು? ಯಾರು ಲಾಕ್ ಹಾಕಿದ್ದು? ಅಜ್ಜಿ, ನೀನ ಲಾಕ್ ಹಾಕಿದ್ದು? ಅಲ್ಲ ಅಜ್ಜಿ, ನನ್ನ ಹೆಂಡತಿಯ ನಿಂಗೆ ಕಳ್ಳಿ ತರ ಕಾಣಿಸ್ತಾ ಇದ್ದಾರ. ಪೂಜೆ ಕೂತಿದ್ದಾರೆ ಅಂತ ಹೇಳಿದ್ಮೇಲೂ ಬಾಗ್ಲು ಬೀಗ ಹಾಕಿದ್ಯಲ್ಲ,
ನಿನಗೆ ಮನ್ಸಾದ್ರೂ ಹೇಗೆ ಬಂತು ಅಜ್ಜಿ? ಛೇ! ಆಯ್ತಾ ಆಯ್ತಾ ನೀನು ಕೂಗಾಡಿದ್ದು? ತಗೋ ತೆಗಿ, ಏನು ಅಂತ ಹೇಳ್ತೀನಿ. ಅಮೃತ ಅವರೇ, ಎಲ್ಲೋ ಇರೋ ಅಮೃತನ ಇಲ್ಲಿ ಹುಡುಕಿದ್ರೆ ಎಲ್ಲಿ ಸಿಗ್ತಾಳೆ? ಎಲ್ಲೋದ್ಲೋ ಏನೋ. ನಾನು ಇಲ್ಲೇ ಇದ್ದೀನಿ ಅಜ್ಜಿ. ಅಮೃತ, ಎಲ್ಲಿ ಹೊರಟೋಗಿದ್ಯಮ್ಮ? ಎಷ್ಟೊತ್ತಿಂದ ಹುಡುಕ್ತಿದ್ದೀವಿ ಗೊತ್ತಾ ನಾವೆಲ್ಲ? ಅದು ಬಾವ, ಪೂಜೆ ಮುಗಿಸಿ ವಸ್ತುಗಳನ್ನೆಲ್ಲ ತೆಗ್ದಿಡೋಣ ಅಂತ ಹೋಗ್ತಿದ್ದೆ. ಕುಂಕುಮ ಕೈಯಲ್ಲಿ ಚೆಲ್ಲಿತ್ತು, ಅದನ್ನು ತೊಳ್ಕೊಂಡು ಬರೋಣ ಅಂತ ಹೋಗಿದ್ದೆ. ನೀರು ಬರ್ತಾ ಇರಲಿಲ್ಲ, ಅದಕ್ಕೆ ಸ್ವಲ್ಪ ತಡ ಆಯಿತು. ನೀವೆಲ್ಲರೂ ಯಾಕೆ ಇಷ್ಟೊಂದು ಗಾಬರಿಯಾಗಿದ್ದೀರಾ? ಅಜ್ಜಿ, ಈಗೇನಂತ್ಯ? ಅಮೃತ ಅವರೇ, ನೀವು ಪೂಜೆ ಮಾಡ್ತಾ ಇದ್ರಿ ಅನ್ಸುತ್ತೆ. ನಿಮ್ಮ ಪೂಜೆನ ಮುಂದುವರಿಸಿ. ನಮ್ಮಿಂದ ತೊಂದರೆ ಆಯಿತು, ಕ್ಷಮಿಸಿ. ಪರವಾಗಿಲ್ಲ ಅರ್ಜುನ್ ಅವರೇ, ನಾನು ಕಾಣ್ತಾ ಇಲ್ಲ ಅಂತ ನೀವೆಲ್ಲರೂ ಎಷ್ಟೊಂದು ಗಾಬರಿಯಾಗಿದ್ರಿ. ನನ್ನ ಮೇಲೆ ಇಟ್ಟಿರೋ ಕಾಳಜಿ ತೋರಿಸುತ್ತೆ ಅದು. ಪರವಾಗಿಲ್ಲ ಬಿಡಿ. ಸರಿ ಸರಿ ಅಜ್ಜಿ, ಈಗೇನು ನಿನ್ನ ಅನುಮಾನ ಎಲ್ಲ ಬಗೆಹರಿತು ತಾನೆ? ಈಗ ಅಮೃತ ಪೂಜೆ ಕಂಟಿನ್ಯೂ ಮಾಡ್ಕೊಳ್ಳಿ, ನಾವೆಲ್ಲ ಹೊರಡೋಣ. ಬಾ.